ಶಾಸ್ತ್ರ ಎಕ್ಸಾಮ್ ನಡೀತು. ತುಂಬ ಚೆನ್ನಾಗಾಗಿದೆ. ಕ್ವಶನ್ ಸ್ವಲ್ಪ ಈ ಕಡೆ ಈಸಿನೂ ಇದ್ದಿದ್ದಿಲ್ಲ, ಈ ಕಡೆ ಟಫ್ನೂ ಇದ್ದಿದ್ದಿಲ್ಲ, ಒಂದು ಲೆಕ್ಕಕ್ಕಿತ್ತು. ತಾವೆಲ್ಲ ಚೆನ್ನಾಗಿ ಬರೆದಿದ್ದೀರಾ ಅಂತ ಭಾವಿಸ್ತಾ ಇದ್ದಾನೆ. ಇವತ್ತು ಈ ಕೀ ಆನ್ಸರನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಎಷ್ಟು ಈಸಿ ಕೀ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ನಾವು ಕ್ವಶನ್ ಎಲ್ಲ ರಿಪೀಟ್ ಆಗಿದ್ದನ್ನು ನೋಡಿದ್ವಿ ನಿನ್ನೆ. ಇವೆಲ್ಲ ಕ್ವಶನ್ಸ್ ಎಲ್ಲ ರಿಪೀಟ್ ಆಗಿದೆ, ನೀವು ಒಂದು ಸಲ ಅಬ್ಸರ್ವ್ ಮಾಡ್ಬೋದು. ನಿನ್ನೆ ನಾನು ಏನು ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೆ ಅವೆಲ್ಲ ಕ್ವಶನ್ ರಿಪೀಟ್ ಆಗಿದೆ. ಈ ಕ್ವಶನ್ ನೋಡಿ, ಅದೇ ರೀತಿ ಇಲ್ಲಿ ನೋಡಿ, ಇದಕ್ಕೆ 1, 2, 3 ನೋಡಿ. ಇವು ಕೆಳಗಿನವುಗಳಲ್ಲಿ ಅಖಿಲ ಭಾರತ ಸೇವೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಪ್ರಶ್ನೆ ಇದೆ. 1, 2, 3 ನೋಡಿ. ಭಾರತದ ಆಡಳಿತ ಸೇವೆ, ಪೊಲೀಸ್ ಸೇವೆ, ಭಾರತೀಯ ಅರಣ್ಯ ಸೇವೆ, ಇದು ಅಲ್ಲ. ಹೀಗಾಗಿ ಆನ್ಸರ್ ಸಿ ಆಗುತ್ತೆ ಇದಕ್ಕೆ. ಅದೇ ರೀತಿ ಮುಂದೆ ನೋಡೋದಾದರೆ ಇಲ್ಲಿ ಜಾತಿ ಆಧಾರಿತ ಅಸಮಾನತೆ ಅಂತ ಇಲ್ಲಿ ನೋಡಿ. ಜಾತಿ ಆಧಾರಿತ ಅಸಮಾನತೆ ಅಂದ ತಕ್ಷಣ ಏನು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾರು ಇದನ್ನು ಓದಲಿಲ್ಲ ಅಂತಂದ್ರೂ ಕ್ಲಿಕ್ ಮಾಡ್ತಾರೆ. ಮೇಲು ಜಾತಿ ಕೀಳು ಜಾತಿ ಎಂಬ ಭಾವನೆ, ಇವು ಮೂರು ಯಾವುದಕ್ಕೂ ಬರಲ್ಲ. ನೆಕ್ಸ್ಟ್ ಇಲ್ಲಿ ಆಸಿಯಾನ್ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ 1967. ನೆಕ್ಸ್ಟ್ ಇಲ್ಲಿ ಇವ್ರ ಚಿತ್ರ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇವರು ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ವಿದೇಶಾಂಗ ನೀತಿ ಶಿಲ್ಪಿ ಅಂತ ಗೊತ್ತಾಗುತ್ತೆ. ಹೀಗಾಗಿ ಇದಕ್ಕೆ ನಾವು ಆನ್ಸರ್ ಬಿ ಹಾಕಿದ್ದೀವಿ. ನೆಕ್ಸ್ಟ್ ನೋಡೋಣ. ಇಲ್ಲೆಲ್ಲ ಕೊಟ್ಟಿರತಕ್ಕಂಥ ಪ್ರಶ್ನೆಗಳೇ ಬಂದಿದೆ ನೋಡಿ. ಎಷ್ಟು ಕ್ವಶನ್ ರಿಪೀಟ್ ಆಗಿದೆ. DMK ಎನ್ನುವುದು ಒಂದು ಪ್ರಾದೇಶಿಕ ಪಕ್ಷವಾಗಿದೆ. ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಎಲ್ಲಿದೆ ಅಂದರೆ ಬೆಂಗಳೂರಲ್ಲಿದೆ. ಅಮರ್ತ್ಯ ಸೇನ್ರವರ ಪ್ರಕಾರ ಅನಕ್ಷರತೆ ಒಂದು ಅಸ್ವಾತಂತ್ರ್ಯವಾಗಿದೆ ಅಂತ ಹೇಳಿದ್ದಾರೆ. 360ನೇ ವಿಧಿ ಏನು ಹೇಳುತ್ತೆ ಅಂದರೆ ರಾಷ್ಟ್ರಪತಿಯವರಿಗೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವಂಥ ಒಂದು ಅಧಿಕಾರ ನೀಡತಕ್ಕಂಥದ್ದು. ಬೌದ್ಧಿಕ ಪಲಾಯನ ಇದು ಉದಾರೀಕರಣದ ರಾಜಕೀಯ ಪರಿಣಾಮವಾಗಿದೆ. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಆಲ್ರೆಡಿ ಇವೆಲ್ಲ ಡಿಸ್ಕಷನ್ ಮಾಡಿದ್ದೆ. ಜಿಲ್ಲಾಧಿಕಾರಿ ಅಂತಂದರೆ ಜಿಲ್ಲಾಡಳಿತದ ಮುಖ್ಯಸ್ಥ. ಮೂಕನಾಯಕ ಅಂದ ತಕ್ಷಣ ಡಾಕ್ಟರ್ BR ಅಂಬೇಡ್ಕರ್ ಬರುತ್ತೆ. ವೆಸ್ಟ್ ಪಾರಿಯ ಒಪ್ಪಂದ ಅಂದ ತಕ್ಷಣ ನಮಗೆ ಒಂದು ನೆನಪು ಬರಬೇಕು, ರಾಷ್ಟ್ರ ನಿರ್ಮಾಣ. ಅಣ್ಣಾ ಹಜಾರೆ ಭ್ರಷ್ಟಾಚಾರ ವಿರುದ್ಧ ಭಾರತ. ಅಫ್ಘಾನಿಸ್ತಾನಲ್ಲಿ ಒಂದು ಸಂಘಟನೆ ಇದೆ, ಅದು ತಾಲಿಬಾನ್. ಅದೇ ರೀತಿ ಒಂದು ಅಂಕದ ಪ್ರಶ್ನೆಗಳನ್ನೆಲ್ಲ ನೋಡ್ತಾ ಹೋಗೋದಾದರೆ AITUCಯನ್ನು ವಿಸ್ತರಿಸಿ ಆಲ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಬರೆದುಬಿಟ್ರೆ ಮುಗೀತು. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಸಮ್ಮಿಶ್ರ ಸರ್ಕಾರದ ಅರ್ಥವೇನು ನೋಡಿ. ಸಮ್ಮಿಶ್ರ ಸರ್ಕಾರದ ಅರ್ಥ ಅಂದರೆ ಸಿಂಪಲ್ಲಾಗಿ ಹೇಳೋದಾದರೆ ಯಾವುದೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಒಂದು ಪಕ್ಷ ಬಹುಮತ ಪಡೆಯದಿದ್ದಾಗ ಎರಡು ಪಕ್ಷಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ ಸರ್ಕಾರ ರಚನೆ ಮಾಡೋದಕ್ಕೆ ಸಮ್ಮಿಶ್ರ ಸರ್ಕಾರ ಅಂತ ಕರಿತೀವಿ. ಅಸ್ಮಿತ ರಾಜಕಾರಣದ ಪ್ರಮುಖ ಆಧಾರಗಳಲ್ಲಿ ಒಂದು ಉದಾಹರಣೆಯನ್ನು ಕೊಡಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ದುರಾಡಳಿತಕ್ಕೆ ಒಳಗಾದ ಪ್ರದೇಶದ ಜನರ ಆರ್ಥಿಕ ದುರಸ್ತಿ ಅಂತ ಬರೆದಿದ್ದೇವೆ. ಸಿರಿಯಾದ ಯಾವುದಾದ್ರೂ ಜನಾಂಗವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಅರಬ್ಸ್, ಕುರ್ದ್ಸ್, ಅರ್ಮೇನಿಯನ್ಸ್, ಅಸ್ಸೀರಿಯನ್ಸ್ ಅಂತ ಇದೆ. ಅಲಿಪ್ತ ನೀತಿ ಅಂದರೆ ಏನು? ಯಾವುದೇ ಬಣಗಳ ಜೊತೆ ಸೇರದೆ ಸ್ವತಂತ್ರವಾಗಿ ನಿಲ್ಲುವುದು, ಯಾವುದೂ ಬಣಗಳ ಜೊತೆ ಸೇರದೆ ಇರತಕ್ಕಂಥದ್ದು. ಅದೇ ರೀತಿ 2 ಅಂಕದ ಪ್ರಶ್ನೆ. ಇವೆಲ್ಲ ಪ್ರಶ್ನೆಯನ್ನು ಕೊಟ್ಟುಬಿಟ್ಟಿದ್ದೆ ನಾನು. ನನ್ನ ವಿಡಿಯೋ ಯಾರು ನೋಡಿದ್ರೆ ಅವ್ರಿಗೆ ನಿಮ್ಗೆ ಗೊತ್ತಾಗುತ್ತೆ. 1937 ದೆಹಲಿಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ಹಿನ್ನೆಲೆಯ ಯಾವುದಾದ್ರೂ 2 ಕಡ್ಡಾಯ ಘೋಷಣೆಗಳನ್ನು ಬರೆಯಿರಿ ಅಂತ ಇದೆ. ಶೈಕ್ಷಣಿಕ ವಿವರವನ್ನು ಕೊಡುವುದು, ಅದೇ ರೀತಿ ಆಸ್ತಿಯ ವಿವರಗಳನ್ನು ಕೊಡುವುದು. ಇನ್ನು ಕರ್ನಾಟಕ ಲೋಕಸೇವಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ ಅನ್ನುವಂಥ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಇದನ್ನೂ ಕೊಟ್ಟುಬಿಟ್ಟಿದ್ದೆ ನಾನು. ಇವೆಲ್ಲ ಪ್ರಶ್ನೆ ರಿಪೀಟ್ ಆಗಿದೆ. ನಾನು ಕೊಟ್ಟಿದ್ದೆ ರಾಜ್ಯ ಸೇವೆಗಳಿಗೆ ನೇಮಕ ಮಾಡಲು ಪರೀಕ್ಷೆಯನ್ನು ನಡೆಸುವುದು. ಅದೇ ರೀತಿ ತಮ್ಮ ಕರ್ತವ್ಯಗಳ ಬಗ್ಗೆ ವಾರ್ಷಿಕ ವರದಿಯನ್ನು ರಾಜ್ಯಪಾಲರಿಗೆ ಸಲ್ಲಿಸುವುದು. ಇವೆರಡು ವರದಿ ಆಯಿತು. ನೆಕ್ಸ್ಟ್ ಮುಂದೆ ನೋಡೋದಾದರೆ ಕೇಂದ್ರ ರಾಜ್ಯ ಸಂಬಂಧಗಳಲ್ಲಿ ಶಾಸನೀಯ ಅಧಿಕಾರಿಗಳ 3 ಪಟ್ಟಿಗಳವು. ಇಲ್ಲಿ ಕ್ವಶನ್ನಲ್ಲೇ ಉತ್ತರ ಕೊಟ್ಟುಬಿಟ್ಟಿದೆ ನೋಡಿ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಈ 3 ಬರೆದ್ರೆ 2 ಅಂಕ ನಿಮಗೆ ಎಲ್ಲಿ ಸಿಕ್ತು. ಅದೇ ರೀತಿ ಇಲ್ಲಿ ಬ್ರಿಕ್ಸ್ನ ಯಾವುದಾದ್ರೂ 2 ಸದಸ್ಯ ರಾಷ್ಟ್ರಗಳನ್ನು ಬರೆಯಿರಿ ಅಂತ ಇದೆ. ಅದಕ್ಕಿಂತ ಪೂರ್ವದಲ್ಲಿ ದ್ವಿರಾಷ್ಟ್ರಾಧಿಪತ್ಯ ಅಂತಂದ್ರೆ ಏನಂತ ಕೇಳಿದ್ದಾರೆ. ಇಲ್ಲಿ ಜಗತ್ತಿನಲ್ಲಿ 2 ರಾಷ್ಟ್ರಗಳ ಅಧಿಪತ್ಯವನ್ನು ನಾವು ದ್ವಿರಾಷ್ಟ್ರಾಧಿಪತ್ಯ ಅಂತ ಕರಿತೀವಿ. ಇಷ್ಟನ್ನು ನಾವು ಗೊತ್ತು. ಇಲ್ಲಿ ಬ್ರೆಜಿಲ್ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಚೀನಾ, ಸೌತ್ ಆಫ್ರಿಕಾ ಯಾವುದಾದ್ರೂ ಬರೆದಿದ್ರೆ ಓಕೆ. ತದನಂತರದಲ್ಲಿ ಮಿಲಿಟರಿ ಬಣಗಳಿಗೆ ಯಾವುದಾದ್ರೂ 2 ಉದಾಹರಣೆ ಕೊಡಿ. ಸಿಯಾಟೋ, ನ್ಯಾಟೋ ಮತ್ತು ಅಲ್ಲಿ ಬಾಗ್ದಾದಿನ್ ಶೇಖ್ ಒಪ್ಪಂದ, ಇವೆಲ್ಲ ಬರಿಬೋದು. ತಾಷ್ಕೆಂಟ್ ಒಪ್ಪಂದಕ್ಕೆ ಯಾರ್ಯಾರು ಸಹಿ ಹಾಕ್ತಾರೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮತ್ತು ಪಾಕಿಸ್ತಾನದ ಅಯೂಬ್ ಖಾನ್ರವರು ಸಹಿಯನ್ನು ಹಾಕ್ತಾರೆ. ಇದಿಷ್ಟು ಗೊತ್ತಾಯಿತು. ಇಲ್ಲಿ ನೋಡಿ, ಭಾರತದ ಸರ್ಕಾರ ಕಾಯ್ದೆ ಮುಖ್ಯಾಂಶಗಳನ್ನು ಚರ್ಚಿಸಿ ಪ್ರಶ್ನೆ ಕೊಟ್ಟಿದ್ದೆ. ಭಾಷಾವಾರು ರಾಜ್ಯಗಳ ಪುನರ್ರಚನೆಯನ್ನು ವಿಶ್ಲೇಷಿಸಿ ಮುಖ್ಯ ಕಾರ್ಯದರ್ಶಿಯವರ ಇದನ್ನೆಲ್ಲ ಸ್ವಲ್ಪ ಈ ಒಂದು ಚಾಪ್ಟರಿಂದ ಸ್ವಲ್ಪ ಕ್ವಶನನ್ನು ಡಿಫಿಕಲ್ಟ್ ತೆಗೆದ್ರೆ ಆಲ್ರೆಡಿ ನೋಡಿದ್ದೀವಿ. ಹಿಂದುಳಿದ ವರ್ಗಗಳ ಚಳುವಳಿ, ಈ ಕ್ವಶನನ್ನು ನಾವು ಊಹೆ ಮಾಡಿರಲಿಲ್ಲ ಈ ರೀತಿ ಕೊಟ್ಟಿರ್ತಾರೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಕೊಟ್ಟಿದ್ದಾರೆ. ಓಕೆ, ಮುಗಿದೋಗಿದೆ ಎಕ್ಸಾಮ್. ಭಯೋತ್ಪಾದನೆಯ ಕಾರಣಗಳನ್ನು ಕೊಟ್ಟಿದ್ದರು. ಅದೇ ರೀತಿ ಭ್ರಷ್ಟಾಚಾರದ ವಿರುದ್ಧ ಯುವಜನತೆ ಪಾತ್ರ ಫಿಕ್ಸ್ ಪ್ರಶ್ನೆ. ಅದೇ ರೀತಿ ಭಾರತ ಮತ್ತು ಶ್ರೀಲಂಕಾ ಸಂಬಂಧಗಳಿಗೆ
ಸಮಸ್ಯೆಗಳಿಗೆ ಕಾರಣಗಳನ್ನು ಬರೆಯಿರಿ. ಇಲ್ಲಿ ನೋಡಿ, ನಾನು ನಿನ್ನೆನೇ ಹೇಳಿಬಿಟ್ಟಿದ್ದೆ, ಭಾರತದಲ್ಲಿ ಪಕ್ಷ ಪದ್ಧತಿ ಖಾಸೀಕರಣದ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಈ ಪ್ರಶ್ನೆಯನ್ನು ನಾನು ಕೊಟ್ಟಿದ್ದಿಲ್ಲ, ಇದು ಪ್ರಶ್ನೆ ಕೊಟ್ಟಿದ್ದಿಲ್ಲ, ಹೀಗಾಗಿ ಇದು ಬಂದಿಲ್ಲ, ನಾನು ಕೊಟ್ಟಿಲ್ಲ ಬಿಡಿ. ಅದನ್ನು ಕೇಳಿದ್ದಾರೆ, ಅನಿರೀಕ್ಷಿತವಾಗಿ ಕೇಳಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಕೀ ಆನ್ಸರನ್ನು ನೋಡಿದ್ವಿ. ನೀವೆಲ್ಲ ಚೆನ್ನಾಗಿ ಎಕ್ಸಾಮ್ ಬರೆದಿರ ಅಂತ ಭಾವಿಸ್ತಾ ಇದ್ದೇನೆ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಹಿಸ್ಟ್ರಿ ಯಾರೇನೂ ಓದಿಲ್ಲ, ಚಾನಲಲ್ಲಿ ಎಲ್ಲ ವೀಡಿಯೋ ಹಾಕಿದ್ದೀನಿ, ನೋಡ್ಕೊಳ್ಳಿ. ಹಿಸ್ಟ್ರಿ ಪ್ರಿಪರೇಷನನ್ನು ಮಾಡಿ. ಥ್ಯಾಂಕ್ ಯು.